ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ನಾವಿವತ್ತು ಪ್ರತಿಧ್ವನಿಸುವ ಉಪಕಾರಗಳು, ಒಂದು ಬೀಜದ ಕಥೆ ಅನ್ನೋ ಒಂದು ಚಿಕ್ಕ ಭಾಗದ ಬಗ್ಗೆ ಮಾತಾಡೋಣ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆದ ಕಥೆ. ಹೌದು. ಇದ್ರ ಹಿನ್ನೆಲೆ ಅಂದ್ರೆ ಭವಿಷ್ಯದಲ್ಲಿ ಸುಮಾರು 2310ನೇ ಇಸ್ವಿ ಜನರು ಗುಮ್ಮಟ ನಗರಗಳಲ್ಲಿ ಅಂದ್ರೆ ಡೋಮ್ ಸಿಟೀಸ್ನಲ್ಲಿ ವಾಸಿಸ್ತಾರೆ. ಹೌದು. ನಮ್ಮ ಗಮನ ಇರೋದು ಸೋಲಾರ್ ಅನ್ನೋ ಒಂದು ಸಣ್ಣ ಗುಮ್ಮಟದ ಮೇಲೆ. ಅಲ್ಲಿ ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್ ತುಂಬಾನೇ ಕಡಿಮೆ. ಸರಿ. ಈ ಕಥೆ ಮೂಲಕ ನಾವು ನೋಡೋಣ ಹೇಗೆ ಒಂದು ಸಣ್ಣ ಕೆಲಸ ಕೂಡ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗ್ಬೋದು ಅಂತ. ಖಂಡಿತ. ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಕಥೆಯ ನಾಯಕ ಅಯಾನ್, 11 ವರ್ಷದ ಹುಡುಗ. ಅವನು ಮೀರಾ ಅನ್ನೋ ಒಬ್ಬ ವೃದ್ಧೆಗೆ ನೀರು ಹೊತ್ಕೊಂಡು ಹೋಗೋಕ್ಕೆ ಸಹಾಯ ಮಾಡ್ತಾನೆ. ಆ ಕಾಲದಲ್ಲಿ ನೀರು ಪಡಿತರದಲ್ಲಿ ಸಿಗ್ತಿತ್ತು, ಸೊ ಇದು ದೊಡ್ಡ ಸಹಾಯನೇ. ಸರಿ. ಹೌದು, ನಿಜ. ಅದಕ್ಕೆ ಪ್ರತ್ಯಾಗಿಯಾಗಿ ಆ ವೃದ್ಧೆ ಮೀರಾ ಏನೋ ಒಂದು ವಿಶೇಷವಾದದ್ದನ್ನು ಕೊಡ್ತಾಳೆ. ಏನು ಅದು? ಒಂದು ಮರದ ಬೀಜ. ಅದು ಆ ಕಾಲದಲ್ಲಿ ಬಹುತೇಕ ಮರೆತು ಹೋಗಿದ್ದ ಒಂದು ವಸ್ತು. ಓ, ಹಾಗೆ. ಅಯಾನ್ ಆ ಬೀಜವನ್ನ ತಗೊಂಡು ಸೋಲಾರದ ಬಂಜರು ನೆಲ ಇದೆಯಲ್ಲ ಅಲ್ಲಿ ನೆಡ್ತಾನೆ. ಆದ್ರೆ ಅಲ್ಲಿದ್ದ ಜನ ಏನ್ ಹೇಳ್ತಾರೆ ಗೊತ್ತಾ? ಏನು? ಇಲ್ಲಿ ಏನೂ ಬೆಳೆಯಲ್ಲ, ಸುಮ್ನೆ ಟೈಮ್ ವೇಸ್ಟ್ ಅಂತ ಗೇಲಿ ಮಾಡ್ತಾರೆ. ಅಲ್ಲಿಂದನೇ ಕಥೆ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗೋದಲ್ವಾ? ಹೌದು, ಅಲ್ಲಿಂದ ಶುರು. ಆ ಸನ್ನಿವೇಶವನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಸಂಪನ್ಮೂಲಗಳು ತುಂಬಾನೇ ಕಡಿಮೆ ಇರುವಾಗ ಪ್ರತಿಯೊಂದು ಹನಿ ನೀರು, ಪ್ರತಿಯೊಂದು ಕ್ಷಣ ಎಲ್ಲವೂ ಮುಖ್ಯ. ಇಂಥ ಸ್ಥಿತಿಯಲ್ಲಿ ಒಂದು ಬೀಜ ನೆಡೋದು ಅಂದ್ರೆ ಅದು ಸ್ವಲ್ಪ ಹೇಗೇಳೋದು, ತರ್ಕಕ್ಕೆ ವಿರುದ್ಧ ಅನ್ಸೋದಲ್ವಾ? ಹೌದು, ಎಲ್ರಿಗೂ ಹಾಗೆ ಅನ್ಸಿರುತ್ತೆ. ಆದ್ರೆ ಆ ಒಂದು ಸರಳ ಕೆಲ್ಸದಲ್ಲಿ ಅಂದ್ರೆ ಬೀಜ ನೆಡೋದ್ರಲ್ಲಿ ಒಂದು ಭರವಸೆ ಕಾಣುತ್ತೆ. ಜನರ ಆ ನಿರಾಶೆ ಇದೆಯಲ್ಲ, ಏನೂ ಆಗಲ್ಲ ಅನ್ನೋದು, ಮತ್ತೆ ಅಯಾನ್ನ ಆ ಸೈಲೆಂಟ್ ಆದ ಕಂಟಿನ್ಯೂಸ್ ಪ್ರಯತ್ನ ಇದೆಯಲ್ಲ, ಅದರ ನಡುವಿನ ವ್ಯತ್ಯಾಸ. ಅದೇ ಮುಖ್ಯ. ನಂಬಿಕೆ ಹೇಗೆ ಬದಲಾವಣೆಯ ಮೊದಲ ಹೆಜ್ಜೆ ಆಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ. ನಿಜ. ಆ ನಂಬಿಕೆ ಇದೆಯಲ್ಲ, ಅದು ಸಾಂಕ್ರಾಮಿಕವಾಗಿ ಹರಡುತ್ತೆ. ಹೇಗೆ? ಅವನ ಕೆಲಸ ನೋಡಿ. ಲೀನಾ ಅಂತ ಇನ್ನೊಬ್ಬ ಹುಡುಗಿ, ಅವಳು ಬಚ್ಚಿಟ್ಟಿದ್ದೇ ಸ್ವಲ್ಪ ಒಳ್ಳೆ ಸಲ್ಕೆಗಳನ್ನ ತಂದ್ಕೊಡ್ತಾಳೆ. ಮಣ್ಣಗಿಯೋಕೆ ಸಹಾಯ ಮಾಡ್ತಾಳೆ. ನೋಡಿ, ಸಹಕಾರ ಶುರುವಾಯ್ತು. ಹೌದು. ಆಮೇಲೆ ರಾಜ್ ಅಂತ ಒಬ್ಬ ಹಿರಿಯರು, ಅವರಿಗೆ ಮಳೆ ನೀರನ್ನ ಹೇಗೆ ಸಂಗ್ರಹಿಸಿ ಶುದ್ಧೀಕರಿಸಬೇಕು ಅನ್ನೋ ಹಳೆ ಜ್ಞಾನ ಇರತ್ತೆ. ಅದನ್ನೂ ಹಂಚ್ಕೊಳ್ತಾರೆ. ಓ, ಅದ್ಭುತ. ಹೀಗೆ ಒಬ್ಬೊಬ್ರಾಗಿ ಅಕ್ಕಪಕ್ಕದವ್ರು ಸೇರ್ತಾರೆ. ಕೆಲವರು ಬರೀ ತಮ್ಮ ಸಮಯ ಕೊಡ್ತಾರೆ, ಇನ್ನು ಕೆಲವರು ಏನೋ ಸಣ್ಣ ಸಲಹೆ ಕೊಡ್ತಾರೆ ಅಥವಾ ಒಂದ್ ಲೋಟ ನೀರು ಕೊಡ್ತಾರೆ. ಕೊನೆಗೂ ಏನಾಗತ್ತೆ, ಆ ಬೀಜ ಮೊಳಕೆ ಒಡೆಯುತ್ತೆ, ಸಣ್ಣ ಗಿಡ ಆಗತ್ತೆ, ಆಮೇಲೆ ದೊಡ್ಡ ಮರ ಆಗಿ ಬೆಳೆಯುತ್ತೆ. ಸೋಲಾರ್ದ ಆ ಬಿಸಿಲಿಗೆ ತಂಪಾದ ನೆರಳನ್ನ ಕೊಡುತ್ತೆ. ಅದೊಂದು ಅದ್ಭುತ ಅಂತಾನೆ ಜನ ಅನ್ಕೋತಾರೆ. ಇಲ್ಲಿ ರಿಪಲ್ ಮೇಕರ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಲ್ವಾ? ಅಂದ್ರೆ ಪ್ರತಿಧ್ವನಿ ಸೃಷ್ಟಿಕರ್ತರು. ಹೌದು. ಹೇಗ್ ನೋಡಿ, ಸಣ್ಣ ಸಣ್ಣ ವೈಯಕ್ತಿಕ ಕೊಡುಗೆಗಳು, ಸಲ್ಕೆ, ನೀರು, ಜ್ಞಾನ, ಸಮಯ ಎಲ್ಲ ಒಟ್ಟಾಗಿ ಸೇರಿ ಒಂದು ದೊಡ್ಡ ರಿಸಲ್ಟ್ ಕೊಡ್ತು. ಅಂದ್ರೆ ಆ ಮರ. ನಿಜ. ಇದನ್ನ ನಾವು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಕಥೆ ಏನ್ ಹೇಳುತ್ತೆ ಅಂದ್ರೆ, ಕಷ್ಟದ ಸಮಯದಲ್ಲೂ ಕೋಆಪರೇಷನ್ ಮತ್ತೆ ರಿಸೋರ್ಸ್ ಶೇರಿಂಗ್ ಇದೆಯಲ್ಲ, ಸಹಕಾರ ಮತ್ತು ಹಂಚಿಕೆ, ಹೌದು, ಅದು ಬರೀ ಸಾಧ್ಯ ಅಲ್ಲ, ಅದು ಉಳಿವಿಗೂ ಬೆಳವಣಿಗೆಗೂ ಮುಖ್ಯವಾದ ದಾರಿ ಆಗ್ಬಹುದು ಅಂತ ತೋರ್ಸುತ್ತೆ. ನಿಜ. ಮತ್ತು ಸೋಲಾರ್ತದ ಯಶಸ್ಸು ಅಲ್ಲಿಗೆ ನಿಲ್ಲಿಲ್ಲ. ಓ, ಆ ಮರದ ಕಥೆ, ಆ ಸಹಕಾರದ ಕಥೆ ಬೇರೆ ಗುಮ್ಮಟ ನಗರಗಳಿಗೂ ಹರಡ್ತೆ. ವಾವ್, ಸ್ಫೂರ್ತಿಯಾಯ್ತು ಅಂದ್ರೆ. ಹೌದು. ಅವರೆಲ್ಲರೂ ತಮ್ಮ ತಮ್ಮ ಜಾಗಗಳಲ್ಲಿ ಬೀಜಗಳನ್ನ ನೆಡಕ್ ಶುರು ಮಾಡ್ತಾರೆ. ಅದು ನಿಜವಾದ ಬೀಜ ಇರ್ಬೋದು, ಅಥವಾ ಸಹಕಾರ, ನಂಬಿಕೆ ಅನ್ನೋ ಬೀಜಗಳು ಇರ್ಬೋದು. ಅರ್ಥ ಆಗ್ತಿದೆ. ಹಾಗಾಗಿ ಸಂಪನ್ಮೂಲ ಹಂಚ್ಕೊಳ್ಳೋದು, ಒಬ್ಬರನ್ನೊಬ್ಬರು ನಂಬೋದು, ಈ ಹೊಸ ಸಂಸ್ಕೃತಿ ನಿಧಾನವಾಗಿ ಶುರುವಾಗತ್ತೆ. ಕತೆ ಕೊನೆಯಲ್ಲಿ ಅಯಾನ್ ಯೋಚನೆ ಮಾಡ್ತಾನೆ, ತಾನು ಮಾಡಿದ ಆ ಒಂದು ಸಣ್ಣ ಸಹಾಯದಿಂದ ಶುರುವಾದ ಈ ದೊಡ್ಡ ಬದಲಾವಣೆ ನೋಡಿ ಅವನಿಗೆ ಆಶ್ಚರ್ಯ ಆಗತ್ತೆ. ಖಂಡಿತ ಆಗಿರುತ್ತೆ. ಸೊ ಕಥೆಯ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ. ಪ್ರತಿಧ್ವನಿಸುವ ಉಪಕಾರಗಳು. ಹೌದು. ಅಂದ್ರೆ ಒಂದು ಸಣ್ಣ ದಯೆಯ ಕೆಲಸ ಕೂಡ ಅಲೆಗಳ ಹಾಗೆ ಹರಡಿ ತುಂಬಾ ದೊಡ್ಡ ಪಾಸಿಟಿವ್ ಆದ ಪರಿಣಾಮಗಳನ್ನ ಉಂಟುಮಾಡಬಲ್ಲದು. ಒಬ್ಬ ವ್ಯಕ್ತಿಯ ಇನಿಷಿಯೇಟಿವ್ ಹೇಗೆ ಒಂದು ಸಮುದಾಯವನ್ನೇ ಒಗ್ಗೂಡಿಸಿ ಸಾಮೂಹಿಕ ಕ್ರಿಯೆಗೆ ಪ್ರೇರಣೆ ನೀಡಬಹುದು ಅನ್ನೋದನ್ನ ಇದು ಚೆನ್ನಾಗಿ ತೋರಿಸುತ್ತೆ. ನಿಜ. ಇದು ಬರೀ ವ್ಯಕ್ತಿಗಳ ಒಳ್ಳೆಯತನದ ಕಥೆ ಅಲ್ಲ, ಆ ಒಳ್ಳೆಯತನಕ್ಕೆ ಸಮಾಜ ಹೇಗೆ ಸ್ಪಂದಿಸುತ್ತೆ, ಅದನ್ನ ಹೇಗೆ ಬೆಳೆಸುತ್ತೆ ಅನ್ನೋದರ ಕಥೆನೂ ಹೌದು. ಹಾಗಾದ್ರೆ ಈ ಕಥೆಯಿಂದ
ನಾವು ಏನು ತಗೋಬೋದು? ಮುಖ್ಯವಾಗಿ ನಾವು ತುಂಬಾ ಚಿಕ್ಕದು ಅತ್ಯಲ್ಪ ಅನ್ಕೊಳ್ಳೋ ಕೆಲಸಗಳು ಕೂಡ ಕೆಲವೊಮ್ಮೆ ಅತೀ ದೊಡ್ಡ ಪರಿಣಾಮ ಬೀರ್ಬೋದು. ಹೌದು. ಕತೆ ಹೇಳೋ ಹಾಗೆ ಪ್ರತಿಯೊಬ್ಬರೂ ಒಂದು ರೀತಿ ರಿಪಲ್ ಮೇಕರ್ ಆಗ್ಬೋದು, ಬದಲಾವಣೆಯ ಅಲೆಗಳನ್ನು ಸೃಷ್ಟಿಸ್ಬೋದು. ಖಂಡಿತ. ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ. ಹೇಳಿ. ಈ ಕಥೆ ವೈಯಕ್ತಿಕ ದಯೆ, ಒಬ್ಬರ ಪ್ರಯತ್ನದ ಶಕ್ತಿಯನ್ನ ತೋರ್ಸುತ್ತೆ. ಸರಿ, ಆದ್ರೆ ನಮ್ಮ ನಿಜವಾದ ಈಗಿನ ಜಗತ್ತಿನಲ್ಲಿ ಇಂತಹ ಪಾಸಿಟಿವ್ ರಿಪಲ್ ಎಫೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಸಣ್ಣ ಒಳ್ಳೆ ಕೆಲಸದಿಂದ ದೊಡ್ಡ ಬದಲಾವಣೆ ಆಗೋದು, ಅದನ್ನ ಸುಲಭ ಮಾಡೋ ಅಥವಾ ಅದಕ್ಕೆ ಅಡ್ಡಿಪಡಿಸೋ ಸಾಮಾಜಿಕ, ಆರ್ಥಿಕ ಅಥವಾ ತಾಂತ್ರಿಕ ವ್ಯವಸ್ಥೆಗಳು ಯಾವೋ? ಇದು ಒಳ್ಳೆ ಪ್ರಶ್ನೆ. ಅಂದ್ರೆ ವ್ಯಕ್ತಿಗಳ ಪ್ರಯತ್ನ ಮೀರಿ ನಮ್ಮ ಸಮಾಜದ ರಚನೆಗಳು ಈ ಪ್ರತಿಧ್ವನಿಯನ್ನ ಹೇಗೆ ಪ್ರೋತ್ಸಾಹಿಸ್ಬೋದು ಅಥವಾ ಹೇಗೆ ತಡಿಬೋದು? ಇದರ ಬಗ್ಗೆ ಯೋಚಿಸೋದು ಸ್ವಾರಸ್ಯಕರ ಅಲ್ವಾ? ಖಂಡಿತವಾಗಿಯೂ ಇದು ಮುಂದಿನ ಆಲೋಚನೆಗೆ ಒಂದು ಒಳ್ಳೆಯ ವಿಷಯ.